Hi guys, welcome back to Banking Kannadiga. ಸೊ ನಾನು ಆಲ್ರೆಡಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಸರ್ಕ್ಯುಲರ್ ಸಿಟ್ಟಿಂಗ್ ಪ್ರಿಲಿಮ್ಸ್ ಇಂದ ಮೇನ್ಸ್ ವರೆಗೂ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹಾಕಿದ್ದೀನಿ. ಅದಾದ್ಮೇಲೆ ಲೀನಿಯರ್ ಹಾಕಿದ್ದೆ, ಅದು ಪ್ರಿಲಿಮ್ಸ್ ಲೆವೆಲ್ ಹಾಕಿದ್ದೀನಿ. ಅಂದ್ರೆ ಬೇಗ ಅಪ್ರೋಚ್ ಹೇಗೆ ಸಾಲ್ವ್ ಮಾಡೋದು ನಾನು ಅಪ್ರೋಚ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ಡೇಟ್ ಅಂಡ್ ಮಂತ್ ಡೇಟ್ ಅಂಡ್ ಮಂತ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ನಿಮಗೆ ಪರ್ಟಿಕ್ಯುಲರ್ ಟೈಪ್ ಪಜಲ್ ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಫ್ಲೋರ್ ಅಂಡ್ ಫ್ಲಾಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಫ್ಲೋರ್ ಅಂಡ್ ಫ್ಲಾಟ್ ಹೇಗೆ ಅಪ್ರೋಚ್ ಮಾಡೋದು ಅಂತ. ಅಂಡ್ ಇನ್ನ ಪರ್ಟಿಕ್ಯುಲರ್ ಟೈಪ್ ಕ್ವಶನ್ಸ್ ಅಥವಾ ನಿಮಗೆ ಈ ಕ್ವಶನ್ಸ್ ಗೆ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ನೀವು ಆ ಕ್ವಶನ್ಸ್ ನ ಟೆಲಿಗ್ರಾಮ್ ಮುಖಾಂತರ ಕಳಿಸಬಹುದು. ನಾನು ಅದನ್ನ ನನ್ನ ಅಪ್ರೋಚ್ ಹೇಗೆ ಸಾಲ್ವ್ ಮಾಡ್ತೀನಿ ನಾನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಇದನ್ನ. ಸೊ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬ್ಯಾಂಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಸೊ ಇದು ನಾನು ನಿಮ್ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗೋದು. ಸೊ ಲೆಟ್ ಸ್ಟಾರ್ಟ್. 12% 4 ಡಿಫ್ರೆಂಟ್ ಸ್ವಲ್ಪ ಒಳ್ಳೆ ಲೆವೆಲ್ ಅನಿಸ್ತಿದೆ ಕ್ವಶನ್ ನೋಡಿದ್ರೆ. ಅಂದ್ರೆ ನೇಮ್ ಎಲ್ಲ ಇದೆ, ಆಲ್ಫಾಬೆಟ್ಸ್ ಇಲ್ಲ. ಸೊ 12% ಅಂತೆ, 4 ಡೇಟ್ಸ್ ಅಂಡ್ 3 ಮಂತ್ಸ್. ಓಕೆ 3 ಮಂತ್ಸ್ ಅಂತೆ. ಓಕೆ 3 ಮಂತ್ಸ್ ಅಂತಿದೆ. ಈಗ ಮಾರ್ಚ್ ಏಪ್ರಿಲ್ ಮೇ ಅಂತೆ. ಓಕೆ ಮಾರ್ಚ್ ಸ್ವಲ್ಪ ಜಾಗ ಬಿಡ್ತೀನಿ, 3 ಮಂತ್ಸ್ ಅಲ್ವಾ, ಅಂದ್ರೆ 4 ಡೇಟ್ಸ್. ಓಕೆ 4 ಡೇಟ್ಸ್ ಏಪ್ರಿಲ್ ಮೇ. ಇದಾದ್ಮೇಲೆ ಫಸ್ಟ್ ನಿಮಗೆ ಮಂತ್ ಎಷ್ಟು ದಿನ ಇದೆ ಅಂತ ಆಡಿ ಒನ್ ಅಂತ ಬರುತ್ತೆ. ಸೊ ಫಸ್ಟ್ ಅಲ್ಲಿ ಬರ್ಕೊಬಿಡಿ. ಸೊ ಜನವರಿ ಫೆಬ್ರವರಿ ಮಾರ್ಚ್. ಸೊ ಮಾರ್ಚ್ 31 ಇದೆ, ಏಪ್ರಿಲ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ 30, ಮೇ 31. ಸೊ 30 ಇರೋದು ಒಂದೇ ಆಡ್ ಡೇಟ್ ಇರೋದು. ಸೊ ಇದು ಪಕ್ಕ ಯೂಸ್ ಆಗಿ ಆಗುತ್ತೆ ಕ್ವಶನ್ ಅಲ್ಲಿ. ಸೊ ಲೈನ್ ಅಂದ್ರೆ ನಾನು ಪ್ರಿಲಿಮ್ಸ್ ಗೆ 2 ಪಾಸಿಬಿಲಿಟಿ ತಗೊಳ್ಳಿ ಅಂತ ಅಂದಿದ್ದೀನಿ. ಸೊ 2 ಪಾಸಿಬಿಲಿಟಿ ತಗೊಳ್ಳೋಣ. 3, 12, 21, 8 ಅಂತೆ. ಸೊ 3, 12, 21, 28. 3 12ನೇ ತಾರೀಕು, 21ನೇ ತಾರೀಕು, 28ನೇ ತಾರೀಕು. 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 28ನೇ ತಾರೀಕು. ಸೊ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಈಗ ಸಾಲ್ವ್ ಮಾಡೋಣ. ಸ್ವಲ್ಪ ಮೇಲೆ ಇಟ್ಕೋತೀನಿ. ಫಸ್ಟ್ ಇನ್ಸ್ಟ್ರಕ್ಷನ್ ನೀಟಾಗಿ ಓದಬೇಕು. ಒಂದೇ ಸಲ ಇನ್ಸ್ಟ್ರಕ್ಷನ್ ಓದಬೇಕು ಪ್ರಿಲಿಮ್ಸ್ ಅಲ್ಲಿ. ಮೈನ್ಸ್ ಅಲ್ಲೂ ಕೂಡ ಒಂದ್ಸಲ ಇನ್ಸ್ಟ್ರಕ್ಷನ್ ಓದಿದ್ರೆ ಮತ್ತೆ ಅದನ್ನ ಓದಬಾರ್ದು. ಒಂದ್ ಲೈನ್ ಕೂಡ ಸ್ಕಿಪ್ ಮಾಡ್ದಂಗೆ ಓದಿ ಪದದಲ್ಲಿ. ಓಕೆ, ದ ಪರ್ಸನ್ ಹ್ಯಾವಿಂಗ್ ಈವನ್ ನಂಬರ್ ಆಫ್ ಲೆಟರ್ ಇನ್ ದೇರ್ ನೇಮ್ ವಾಸ್ ಬಾರ್ನ್ ಆನ್ ಆನ್ ಡೇಟ್. ಇದು ಸ್ವಲ್ಪ ಜಾಸ್ತಿನೇ ಆಯ್ತು. ಸೊ ಈವನ್ ನಂಬರ್ ಲೆಟರ್ ಇದ್ರೆ ಅವನು ಆಡ್ ಡೇಟ್ ಅಲ್ಲಿ ಬಾರ್ನ್ ಆಗಿದ್ದಾನೆ. ಓಕೆ, ದ ಪರ್ಸನ್ ಹ್ಯಾವಿಂಗ್ ಆಡ್ ನಂಬರ್ ಆಫ್ ಲೆಟರ್ ಇಸ್ ದೇರ್ ನೇಮ್ ವಾಸ್ ಬಾರ್ನ್ ಆನ್ ಈವನ್ ಡೇಟ್. ಓಕೆ, ಆಡ್ ಲೆಟರ್ ಇದ್ದವನು ಈವನ್ ಡೇಟ್ ಅಲ್ಲಿ ಇದ್ದಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಅಷ್ಟೇನಾ? ನೆಕ್ಸ್ಟ್ ಸೀದಾ ಕ್ವಶನ್ ಹೋಗಿದ್ರೆ, ಪ್ರೀಶಾ ವಾಸ್ ಬಾರ್ನ್ ಇನ್ ಮಾರ್ಚ್. ಸೊ ಪ್ರೀಶಾ ಎಷ್ಟು ಲೆಟರ್ ಇದೆ? 3, 4, 5, 6, 7. ಸೊ 7 ಲೆಟರ್ ಇದೆಯಾ? ಸೊ 7 ಲೆಟರ್. ಪ್ರೀಶಾ ಮಾರ್ಚ್ ಅಲ್ಲಿ 7 ಲೆಟರ್. ಸೊ ಮಾರ್ಚ್ 7 ಲೆಟರ್ಸ್ ಅಂದ್ರೆ ಈವನ್ ಡೇಟ್ ಅಲ್ಲಿ. ಸೊ ಮಾರ್ಚ್ ಇಲ್ಲಿ ಪ್ರೀಶಾನ. ಓಕೆ, ಪ್ರೀಶಾ ಇಲ್ಲಿ ಬರ್ಬೋದು. ಸೊ ಪ್ರೀಶಾ ಇಲ್ಲಿ ಬರ್ಬೋದು ಅಂದ್ರೆ ಈವನ್. ಸೊ ಈವನ್ ಅಲ್ಲಿ ಪ್ರೀಶಾ ಇಲ್ಲಿ ಬರ್ಬೋದು. ಸೊ ನೆಕ್ಸ್ಟ್ ನೋಡೋಣ. ಮೀಶಾ ಎಷ್ಟು ಲೆಟರ್ ಇದೆ? 6 ಇದೆ. ಸೊ ಅಗೈನ್ 6 ಇದೆ ಅಂದ್ರೆ ಆಡ್ ಡೇಟ್ ಅಲ್ಲಿ. ಆಶಾ 4 ಇದೆ. ಸೊ ಇವರಿಬ್ರು ಆಡ್ ಡೇಟ್. ವರ್ ಬಾರ್ನ್ ಇನ್ ಮೇ ಬಟ್ ಮೀಶಾ ವಾಸ್ ಬಾರ್ನ್ ಬಿಫೋರ್ ಆಶಾ. ಮೀಶಾ ವಾಸ್ ಬಾರ್ನ್ ಬಿಫೋರ್ ಆಶಾ. ಸೊ ಆಡ್ ಡೇಟ್ ಅಲ್ಲಿ ಮೀಶಾ ವಾಸ್ ಬಾರ್ನ್ ಬಿಫೋರ್ ಆಶಾ. ಸೊ ಮೀಶಾ ಆಶಾ ಅಂದ್ರೆ ಈವನ್ ನಂಬರ್ ಇದೆಯಲ್ಲ, ಸೊ ಆಡ್ ಡೇಟ್. ಸೊ ಮೀಶಾ ವಾಸ್ ಬಾರ್ನ್ ಬಿಫೋರ್ ಆಶಾ. ಮೀಶಾ. ನೆಕ್ಸ್ಟ್ ಆನಂದ್ 5 ಲೆಟರ್ ಇದೆ. ಸೊ ಇವನು ಆನಂದ್ ವಾಸ್ ಬಾರ್ನ್ ಇನ್ ಮಂತ್ ಹ್ಯಾವಿಂಗ್ ಲೆಸ್ ದ್ಯಾನ್ 31 ಡೇಸ್ ಬಟ್ ನಾಟ್ ಆನ್ 12th. ಸೊ ಈವನ್ ಬರಬೇಕು. 12th ಅಲ್ಲ, ಲೆಸ್ ದ್ಯಾನ್ 31 ಒಂದೇ ಇರೋದು. ಸೊ ಇಲ್ಲೇ ಬರಬೇಕು. ಯಾರವರು? ಆನಂದ್. ಸೊ ಆನಂದ್ ಇಲ್ಲೇ ಬರಬೇಕು. ಯಾಕೆಂದ್ರೆ 12ನೇ ತಾರೀಕು ಬರಕ್ಕಾಗಲ್ಲ ಅಂತ ಕೊಟ್ಟಿದ್ದಾನೆ. ಲೆಸ್ ದ್ಯಾನ್ 30 ಒಂದೇ ಇರೋದು, ಅಂದ್ರೆ 31. ಸೊ ಆನಂದ್ 12ನೇ ಬರಲ್ಲ ಅಂದ್ರೆ ಇವನ್ ಉಳಿದಿರೋದೇ ಒಂದು. ಸೊ ಇಲ್ಲಿ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ 3 ಪರ್ಸನ್ ಆರ್ ಬಾರ್ನ್ ಬಿಟ್ವೀನ್ ಮುಖೇಶ್ ಅಂಡ್ ಕೇಶವ್. ಸೊ ಮುಖೇಶ್ ಎಷ್ಟು ಜನ ಇದ್ದಾರೆ? ಸೊ ಮುಖೇಶ್ ಬಂದ್ಬಿಟ್ಟು ಇವನ್ ಅಂದ್ರೆ ಆಡ್ ಡೇಟ್. ಕೇಶವ್ ಇವನ್. ಸೊ ಇಬ್ರು ಆಡ್ ಡೇಟ್. ಮುಖೇಶ್, ಕೇಶವ್ ಎಷ್ಟು ಜನ ಅಂತ ಕೊಟ್ಟಿದ್ದಾರೆ? 3 ಮೆಂಬರ್ಸ್. ಸೊ ಇದು ಆಡಲ್ಲೇ ಬರಬೇಕು. ಸೊ ಇದು ಆಡಲ್ಲೇ ಬರಬೇಕು. ಸೊ ನೋಡೋಣ ಇದನ್ನ ಏನಾಗುತ್ತೆ ಅಂತ. ಹ್ಯಾಂಡ್ ರೈಟಿಂಗ್ ನಿಜ ಚೆನ್ನಾಗಿಲ್ಲ. ರೋಹಿತ್ ವಾಸ್ ಬಾರ್ನ್ ಇನ್ ಮಾರ್ಚ್ ಬಟ್ ನಾಟ್ ಆನ್ 28th. ರೋಹಿತ್ ಎಷ್ಟು ಜನ? 1, 2, 3, 4, 5. 5 ಇದೆ. ಮಾರ್ಚ್ 5 ಅಂದ್ರೆ ಈವನ್ನು. ಸೊ ಮಾರ್ಚ್ ಅಲ್ಲಂತೆ. ಮಾರ್ಚ್ ಅಲ್ಲಿ ಯಾವತ್ತೂ ಹುಟ್ಟಿಲ್ಲ. ನಾಟ್ ಆನ್ 28th ಅಂದ್ರೆ 12th. ಯಾರು? ರೋಹಿತ ಹೆಸರು. ಓಕೆ, ರೋಹಿತ್ 12th. ಸೊ ಇಲ್ಲಿ ರೋಹಿತ್ ಬಂದ ಅಂದ್ರೆ ಇಲ್ಲಿ ಪ್ರಿಯಾ ಬರಲ್ಲ. ಅಂದ್ರೆ ಯಾರೋ ಇದನ್ನ ಅವರು ಪ್ರಿಯ ಬರಲ್ಲ. ಸೊ ಇಲ್ಲಿ ರೋಹಿತ್, ಇಲ್ಲಿ ಪ್ರೀ ಸಮಥಿಂಗ್ ಏನೋ ಇತ್ತಲ್ಲ ಆ ನೇಮ್ ಪ್ರೀಶಾ. ಓಕೆ, ನೆಕ್ಸ್ಟ್ ಅಮಿತ್ ಅಂಡ್ ಆಶಾ ವರ್ ಬಾರ್ನ್ ಆನ್ ಸೇಮ್ ಡೇಟ್ ಆಸ್ ಲತಾ
ಓಕೆ ಆಸ್ ಆಫ್ ಲತಾ ಸೇಮ್ ಡೇಟ್ ಆಸ್ ಓಕೆ ಅಮಿತ್ ಅಂಡ್ ಆಶಾ ಸೇಮ್ ಡೇಟ್ ಅಂತೆ. ಸೊ ಆಶಾ 21, ಅಮಿತ್ ಅಮಿತ್ ಕೂಡ ಈವನ್ ಇದೆ. ಸೊ ಅಮಿತ್ ಕೂಡ 21. ಓಕೆ ಅಮಿತ್ 21 ಯಾವ ಮಂತ್ ಅಂತ ನೋಡೋಣ. ಅಂಡ್ ಲತಾ ಕೂಡ 21. ಸೊ ಲತಾ ಅಂಡ್ ಅಮಿತ್ ಕೂಡ 21. ಸೊ 21 ಎಲ್ಲೆಲ್ಲಿ ಖಾಲಿ ಇದೆ, 21 ಇಲ್ಲಿ ಖಾಲಿ ಇದೆ, 21 ಇಲ್ಲ. ಸೊ ಇವು ಎರಡರಲ್ಲೇ ಲತಾ ಮತ್ತೆ ಅಮಿತ್ ಬರ್ಬೇಕು. ಅಂದ್ರೆ ಇದು ಎರಡೇ ಪಾಸಿಬಿಲಿಟಿ ಇರೋದು. ಸೊ ಪಾಸಿಬಿಲಿಟಿ ತಗೋತೀನಿ. ಸೊ ಅಮಿತ್ ಒಂದ್ಸಲ ಇಲ್ಲಿ ತಗೊಳ್ಳೋಣ. ಸೊ ಅಮಿತ್ ಬಂತಪ್ಪ ಇದು. ಸೊ ಅಮಿತ್ ಇಲ್ಲಿ ತಗೊಂಡಿದ್ದೀನಿ ಒಂದ್ಸಲ. ಸೊ ಇಲ್ಲಿ ಒಂದ್ಸಲ ಅಮಿತ್ ತಗೋತೀನಿ. ನೆಕ್ಸ್ಟ್ ಓದಿದ್ರೆ ಗೊತ್ತಾಗುತ್ತೆ, ಡೈರೆಕ್ಟ್ ಇರುತ್ತೆ ಕ್ಲೂ. ಬಟ್ ನಾನು ಓದ್ತಾ ಓದ್ತಾ ಹಂಗೆ ತಗೋತೀನಿ ಲತಾ. ಸೊ ನೆಕ್ಸ್ಟ್ ಹೋಗೋಣ. ಅಂಡ್ ಬಾರ್ನ್ ಇನ್ ದ ಮಂತ್ ಜಸ್ಟ್ ಬಿಫೋರ್ ಅಂಡ್ ಆಫ್ಟರ್ ಲತಾ ರೆಸ್ಪೆಕ್ಟಿವ್ಲಿ. ಮಂತ್ ಜಸ್ಟ್ ಬಿಫೋರ್ ಅಂಡ್ ಆಫ್ಟರ್. ಜಸ್ಟ್ ಬಿಫೋರ್ ಅಂಡ್ ಆಫ್ಟರ್. ಸೊ ಈ ಪಾಸಿಬಿಲಿಟಿ ಹೋಯ್ತು. ಜಸ್ಟ್ ಬಿಫೋರ್ ಅಮಿತ್, ಜಸ್ಟ್ ಆಫ್ಟರ್ ಲತಾ. ಸೊ ಅಮಿತ್ ಅಂಡ್ ಆಶಾ ಇದು ಫಿಕ್ಸ್ ಆಯ್ತು. ಸೊ ನೆಕ್ಸ್ಟ್ ನೋಡೋಣ. ನಾಟ್ ಮೋರ್ ದೆನ್ 2 ಪೀಪಲ್ ಆರ್ ಬಾರ್ನ್ ಆಫ್ಟರ್ ಅರ್ಜುನ್. ಸೊ ಅರ್ಜುನ್ ಆದ್ಮೇಲೆ ನಾಟ್ ಮೋರ್ ದೆನ್ 2 ಅಂತ ಕೊಟ್ಟಿದ್ದಾರೆ. ಅರ್ಜುನ್ ಏನು ನೋಡಿ, ಅರ್ಜುನ್ ಬಂದ್ಬಿಟ್ಟು 1 2 3 4 5 6 ಅಲ್ಲ 5 ಲೆಟರ್ ಅಂತಂದ್ರೆ ಈವನ್ ಡೇಟ್ ಅಲ್ಲಿ ಅರ್ಜುನ್ ಬರಬೇಕು. ಸೊ ಅರ್ಜುನ್ ಇಲ್ಲಿ ಬರ್ಬೋದು. ನಾಟ್ ಮೋರ್ ದೆನ್ 2 ಪರ್ಸನ್. ಸೊ ಇಲ್ಲಿ ಬರಕ್ಕಾಗಲ್ಲ, ಇಲ್ಲಿ ಬರಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ಬಂದ್ರೆ ಮೋರ್ ದೆನ್ 2 ಪರ್ಸನ್ ಆಗ್ತಾರೆ. ಸೊ ಅರ್ಜುನ್ ಇಲ್ಲೇ ಬರಬೇಕು. ಅರ್ಜುನ್ ಇಲ್ಲಿ ಬಂದ. ಸೊ ಇವಾಗ ನೋಡೋಣ ಅಮಿತ್ ಮತ್ತೆ ಯಾರಿವರು, ಇವರು ತ್ರೀ ಮೆಂಬರ್ಸ್ ಆಡ್ ಇಲ್ಲೇ ಬರಬೇಕು. ಇಲ್ಲೇ ಬರಬೇಕು. ಯಾಕೆಂದ್ರೆ ನೋಡಿ ಇನ್ಯಾವುದು 3 ಗ್ಯಾಪ್ ಇರೋದು ಇಲ್ವೇ ಇಲ್ಲ. ಸೊ ಇವ್ರು ಯಾರು, ಮೋಕ್ಷನ ಯಾರೋ ಬಂದಿದ್ರಲ್ಲ ಇಲ್ಲಿ, ಮುಖೇಶ್ ಅಂಡ್ ಕೇಶವ್ 3 ಪರ್ಸನ್ ಹೋಗ್ಬಾರ್ದು. ಸೊ ಮುಖೇಶ್ ಕೇಶವ್ ಇಲ್ಲೇ ಬರಬೇಕು. ಸೊ ಇದೆರಡು ಮುಖೇಶ್ ಅಂಡ್ ಕೇಶವ್ಗೆ ಫಿಕ್ಸ್. ನೆಕ್ಸ್ಟ್ ಹೋಗೋಣ. ನಿಶಾ ಇಸ್ ಯಂಗೆಸ್ಟ್ ಒನ್. ಸೊ ನಿಶಾ ಯಂಗೆಸ್ಟ್ ಒನ್, ನಾಟ್ ಮೋರ್ ದೆನ್ 2 ಪೀಪಲ್ ಬಾರ್ನ್ ಇನ್. ಸೊ ನಿಶಾ ಯಂಗೆಸ್ಟ್ ಒನ್ ಅಂತಂದ್ರೆ ನಿಶಾ ಇಲ್ಲಿ ಬರಬೇಕು. ಯಂಗೆಸ್ಟ್ ಅಂತಂದ್ರೆ ಲೇಟ್ ಆಗಿ ಹುಟ್ಟಿರೋರು ಅಂತ ಅರ್ಥ, ಬೇಗ ಹುಟ್ಟಿರೋರು ಅಲ್ಲ. ನೆಕ್ಸ್ಟ್ ಪ್ರದೀಪ್ ವಾಸ್ ಬಾರ್ನ್ ಇನ್ ದ ಮಂತ್ ಹ್ಯಾವಿಂಗ್ ಈವನ್ ನಂಬರ್ ಆಫ್ ಡೇಸ್. ಪ್ರದೀಪ್ ಈವನ್ ನಂಬರ್ ಆಫ್ ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರದೀಪ್ ಇಲ್ಲೇ ಬರಬೇಕು. ಪ್ರದೀಪ್ ಎಷ್ಟು ಲೆಟರ್ ಇದೆ, 3 4 7. ಸೊ 7 ಇದೆ ಅಂತಂದ್ರೆ ಆಡು. ಸೊ ಈವನ್ ಅಲ್ಲಿ ಬರಬೇಕು. ಸೊ ಪ್ರದೀಪ್ ಇಲ್ಲೇನೆ. ಸೊ ಪ್ರದೀಪ್ ಇಲ್ಲೇ. ಸೊ ಇವರಿಬ್ರನ್ನ ಫಿಕ್ಸ್ ಮಾಡೋಣ ಈಗ. ನೆಕ್ಸ್ಟ್ ಏನಿದೆ, ಬಾರ್ನ್ ಇನ್ ಬಟ್ ವಾಸಂಟ್ ಬಾರ್ನ್ ಇನ್ ಲಾಸ್ಟ್ ಆಫ್ ದಟ್ ಮಂತ್. ಕರೆಕ್ಟ್ ಆಯ್ತಲ್ಲ. ಸೊ ವೆನ್ ವಾಸ್ ಕೇಶವನ್ ಬಾರ್ನ್. ಸೊ ಕೇಶವನ್ ಮುಖೇಶ್ ಎರಡರಲ್ಲಿ ಒಂದ್ರಲ್ಲಿ ಬರಬೇಕು. ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಸೊ ಇಟ್ ಕ್ಯಾನ್ ನಾಟ್ ಬಿ ಡಿಟರ್ಮೈನ್ಡ್. ಇನ್ನೇನು ಇಲ್ಲ ನಮಗೆ 3 ಪರ್ಸನ್. ಸೊ ಇಲ್ಲಿ ಮುಖೇಶ್ ಅಥವಾ ಕೇಶವ್. ಸೊ ಇಲ್ಲೂ ಕೂಡ ಮುಖೇಶ್ ಅಥವಾ ಕೇಶವ್. ಸೊ ಗೊತ್ತಾಯ್ತು ಅನ್ಕೋತೀನಿ ಹೇಗೆ ಸಾಲ್ವ್ ಮಾಡಿದೆ ಅಂತ. ಕ್ಯಾನಾಟ್ ಬಿ ಡಿಟರ್ಮಿನ್ ಏನಕ್ಕೆ ಅಂತಂದ್ರೆ, ಸೊ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಅವ್ರು ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ ಯಾರು ಫಸ್ಟ್ ಹುಟ್ಟಿರೋದು ಯಾರು ಸೆಕೆಂಡ್ ಹುಟ್ಟಿರೋದು ಅಂತ. ನೋಡಿ ಇಲ್ಲಿ 3 ಪರ್ಸನ್ ಆರ್ ಬಾರ್ನ್ ಬಿಟ್ವೀನ್ ಮುಖೇಶ್ ಅಂಡ್ ಕೇಶವ್. 3 ಪರ್ಸನ್ ಬಾರ್ನ್ ಅಂತ ಬಿಟ್ಟಿದ್ದಾರೆ. ಬಟ್ ಮುಖೇಶ್ ಫಸ್ಟ್ ಕೇಶವ್ ಫಸ್ಟ್ ಗೊತ್ತಿಲ್ಲ. ಸೊ ಇದು ಆನ್ಸರ್. ಸೊ ನೆಕ್ಸ್ಟ್ ರೌಂಡ್ ಅಂದ್ರೆ ಕಾನ್ಫಿಡೆನ್ಸ್ ಇರಬೇಕು ಸಾಲ್ವ್ ಮಾಡಾದ್ಮೇಲೆ. ಸೊ ನಾನು ಕರೆಕ್ಟಾಗಿ ಓದಿದ್ದೀನಿ, ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಬರ್ಕೊಂಡಿದ್ದೀನಿ ಅಂತ ಕಾನ್ಫಿಡೆನ್ಸ್, ಅದಕ್ಕೆ ನಾನು ಡೈರೆಕ್ಟ್ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ಹೂ ವಾಸ್ ಬಾರ್ನ್ ಜಸ್ಟ್ ಬಿಫೋರ್ ಆಶಾ. ಜಸ್ಟ್ ಬಿಫೋರ್ ಆಶಾ ಯಾರು, ಅರ್ಜುನ್. ನೆಕ್ಸ್ಟ್ ವಾಸ್ ಬಾರ್ನ್ ಆನ್ 28 ಮಾರ್ಚ್. 28 ಮಾರ್ಚ್ ಯಾರಪ್ಪ, ಪ್ರೀಶಾ. ಸೊ ನೆಕ್ಸ್ಟ್ ಅಂಡ್ ಆಡ್ ಒನ್ ಔಟ್ ರೋಹಿತ್. ರೋಹಿತ್ 12ನೇ ತಾರೀಕು. ಅಮಿತ್ 21. ಪ್ರದೀಪೇ ಅನ್ಸುತ್ತೆ ಆನ್ಸರ್. ನೋಡೋಣ. ಮೀಶಾ ಓಕೆ. ಅರ್ಜುನ್ ಇದೊಳ್ಳೆ ಸರಿ ಐತಲ್ಲ. ಓಕೆ ಲೆಟರೇ ನೋಡ್ಬೋದಲ್ವಾ. 2. ಸೊ ಇದು 4 ಇದೆ. ಸೊ ಇದೊಂದು 5 ಇದೆ. ಸೊ ಇದು 7 ಇದೆ. 3 6 ಇದೆ. ಇದು 5 ಇದೆ. ಯಾವಂತ ಸೊ ಇಂದ ಆಡುವ ನೋಟು ರೋಹಿತ್ 12ನೇ ತಾರೀಕು. ಓಕೆ ರೋಹಿತ್ 12ನೇ ತಾರೀಕು. ಅಮಿತ್ 21ನೇ ತಾರೀಕು. ಅಕ್ಕಪಕ್ಕ ಇದ್ದಾರೆ. ಓಕೆ ಪ್ರದೀಪ್ ಇಲ್ಲಿ ಬಂದ 12ನೇ ತಾರೀಕಲ್ಲಿ ಬಂದ. ಓಕೆ ಅದಾದ್ಮೇಲೆ ಯಾರು, ಮೀಶಾ ಇಲ್ಲಿ ಬರ್ಬೋದು, ಅಲ್ಲೂ ಬರ್ಬೋದು, ಹೇಳಕ್ಕಾಗಲ್ಲ. ಸೊ ಮೀಶಾ ಇಲ್ಲಿ ಬರ್ಬೋದು, ಅಲ್ಲೂ ಬರ್ಬೋದು. ಅರ್ಜುನ್ ಇಲ್ಲಿ. ಸೊ 12ನೇ ತಾರೀಕು. ಸೊ ಅಮಿತ್ ಒಬ್ಬ 21. ಮೀಶಾ ಯಾವ್ದು ಅಂತ ಗೊತ್ತಿಲ್ಲ. ಯಾವ್ದಿದು. ಸೊ ಮೀಶಾ ಇಲ್ಲಿ ಬಂದ್ರೆ ಇವರಿಬ್ರು ಪೇರ್ ಆಗ್ತಾರೆ. ಸೊ ಇವರಿಬ್ರು ಪೇರ್ ಆಗ್ತಾರೆ. ಸೊ ಅರ್ಜುನ್ಗೆ ಯಾರು, ಸೊ ಮೀಶಾ ಇರ್ತಾನೆ. ಮೀಶಾ ಅರ್ಜುನ್, ರೋಹಿತ್ ಅಮಿತ್. ಸೊ ಪ್ರದೀಪ್ ಆನ್ಸರ್. ಸೊ ಮೀಶಾ ಅಂಡ್ ಮೋಸ ಕನ್ಫ್ಯೂಸ್ ಆಯ್ತು. ಸೊ ಇದು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ವಿಚ್ ಆರ್ ದ ಫಾಲೋಯಿಂಗ್ ಇಸ್ ಟ್ರೂ. ರೋಹಿತ್ ಅಂಡ್ ಅಮಿತ್ ಆರ್ ಕಾನ್ಸಿಕ್ಯೂಟಿವ್. ರೋಹಿತ್ ಅಂಡ್ ಅಮಿತ್ ಕಾನ್ಸಿಕ್ಯೂಟಿವ್ ಇದಾರ. ರೋಹಿತ್ ಅಮಿತ್ ಎಸ್ ಕಾನ್ಸಿಕ್ಯೂಟಿವ್. ಆಶಾ ಅಂಡ್ ನಿಶಾ ಕಾನ್ಸಿಕ್ಯೂಟಿವ್ ಅಂದ್ರೆ ಅಕ್ಕಪಕ್ಕ. ಸೊ ಆಶಾ ಅಂಡ್ ನಿಶಾ ಕಾನ್ಸಿಕ್ಯೂಟಿವ್ ಕರೆಕ್ಟ್. ಅರ್ಜುನ್ ಅಂಡ್ ಆನಂದ್ ಆರ್ ಕಾನ್ಸಿಕ್ಯೂಟಿವ್. ಅರ್ಜುನ್ ಅಂಡ್ ಆನಂದ್ ನೋ ಕಾನ್ಸಿಕ್ಯೂಟಿವ್ ಅಲ್ಲ. ವಿಚ್ ಆರ್ ದ ಫಾಲೋಯಿಂಗ್ ಇಸ್ ಟ್ರೂ. 1 and 2 is true. ಲಾಸ್ಟ್ ಕ್ವಶನ್ ಅನ್ನ ಪ್ರದೀಪ್ ಅಂಡ್ ಪ್ರಿಷಾ ಆರ್ ಕಾನ್ಸಿಕ್ಯೂಟಿವ್. ಪ್ರದೀಪ್ ಅಂಡ್ ಪ್ರಿಷಾ ಕಾನ್ಸಿಕ್ಯೂಟಿವ್. ಪ್ರದೀಪ್ ಅಂಡ್ ಪ್ರಿಷಾ ನೋ ಕಾನ್ಸಿಕ್ಯೂಟಿವ್.
ಸೊ 1 and 2 is true. Next question. ಸೊ ಯೂನಿವರ್ಸಲ್ ಕಲ್ಚರ್ ಫೆಸ್ಟಿವಲ್ ವಾಸ್ ಒಂದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನ ನೆಕ್ಸ್ಟ್ ಕ್ವಶನ್ ನೀವು ಸಾಲ್ವ್ ಮಾಡಿ. ಸೊ ಇದು ನಿಮಗೆ ಕ್ವಶನ್ ಅಂಡ್ ಕರೆಕ್ಟ್ ಆಪ್ಷನ್ಸ್ ಇದು ಎ ಬಿ ಸಿ ಡಿ ಇ. ಸೊ ಯಾವುದು ಆನ್ಸರ್ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಇದು ಈಸಿ ಇರೋಂಗಿದೆ. ಫೆಸ್ಟಿವಲ್ 7 different events. ಓಕೆ, ಸೇಮ್ ವೀಕ್ ಮಂಡೇ ಟು ಎಂಡಿಂಗ್ ಸಂಡೇ. ಸೊ ಇದು ಮಾಡ್ಬೋದು. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಇದನ್ನ ಸಾಲ್ವ್ ಮಾಡ್ತೀನಿ. ಸೊ ಇದು ಅಪ್ರೋಚ್ ನಂದು ಹೇಗೆ ಅಂತ. ಫಸ್ಟ್ ಮಂತ್ ಬರ್ಕೊಳ್ಳಿ, ಮಂತ್ ಬರ್ಕೊಂಡಿದ ಕ್ಷಣ ಆ ಮಂತ್ ಎಷ್ಟು ಡೇ ಇದೆ ಅಂತ ಬರ್ಕೊಳ್ಳಿ, ಆಡ್ ಈವನ್ ಹೆಲ್ಪ್ ಆಗುತ್ತೆ. ಅಂಡ್ ಈ ತರ ಮಾಡ್ಕೊಂಡು ಪಾಸಿಬಿಲಿಟಿನ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಸೊ 2 ಪಾಸಿಬಿಲಿಟಿ ತಗೊಳ್ಳಿ, ಡೇಟ್ಸ್ ಈ ಆರ್ಡರ್ ಅಲ್ಲೇ ಬರ್ಕೊಳ್ಳಿ. ಸೊ ಯಂಗೆಸ್ಟ್ ಅಂತ ಅಂದ್ರೆ ಬಾಟಮ್ ಅಲ್ಲಿ ಇರೋರು, ಎಲ್ಡೆಸ್ಟ್ ಅಂತ ಅಂದ್ರೆ ಮೇಲಿರೋರು. ಇಷ್ಟೇ ಈ ಡೇಟ್ ಅಂಡ್ ಮಂತ್ ಬೇಸ್ಡ್ ಪಜಲ್ ಅಂತ ಪಜಲ್ದು ಟ್ರಿಕ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.